ಹಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ನಾಗವೇಣಿ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಕಡಿಮೆ ಬಡ್ಜೆಟಲ್ಲಿ ಶಾಪಿಂಗ್ ಮಾಡೋದನ್ನು ಹೇಳ್ತೀನಿ ನೋಡಿ. ನಾನು ಹೋಗಿದ್ದೆ, ಅದಕ್ಕೆ ನನಗೆ ಆಗನ್ನಿಸ್ತು. ಅದಕ್ಕೆ ನಿಮಗೆ ಯಾರನ್ನ ಗೊತ್ತಿಲ್ಲದಿರೋರಿಗಿದ್ರೆ ಹೇಳೋಣ ಅಂತ ಹೇಳ್ತಾ ಇದ್ದೀನಿ. ಈ ಲಗ್ಗೆರೆಯಿಂದ ಸುಮ್ನಳ್ಳಿಗೆ ಹೋಗೋ ರೋಡಲ್ಲಿ ವಿಶಾಲ್ ಮಾರ್ಟ್ ಇದೆ. ಅಲ್ಲೋದ್ರೆ ನಿಮ್ಗೇನು ಬೇಕು, ಯಾವ್ದು ಬೇಕು ಎಲ್ಲ ಸಿಗುತ್ತೆ. ಕಡಿಮೆ ಕಾಸಲ್ಲೇ ಸಿಗುತ್ತೆ. ಒಂದು ಇಂಥದ್ದಿಲ್ಲ ಅನ್ನಂಗಿಲ್ಲ. ಶ್ಯಾಂಪ್ ಅನ್ಬೇಡ, ಸೋಪ್ ಅನ್ಬೇಡ, ಬಕೆಟ್ ಅನ್ಬೇಡ, ತಟ್ಟೆ ಲೋಟ ಅನ್ಬೇಡ, ಮ್ಯಾಟ್ ಅನ್ಬೇಡ, ಬೆಡ್ಶೀಟ್ ಅನ್ಬೇಡ, ಟವಲ್ ಅನ್ಬೇಡ, ಏನು ಬೇಕೋ ಎಲ್ಲ ಸಿಗುತ್ತೆ. ಅಲ್ಲೋದ್ರೆ ಕಡಿಮೆ ಕಡಿಮೆ ಸಂಬಳದವರು, ಸಣ್ಣ ಖರ್ಚಿನವರು ಅಂಥವ್ರಿಗೆಲ್ಲ ತುಂಬ ಯೂಸ್ ಆಗುತ್ತೆ. ನಾನು ಈ ವಿಡಿಯೋ ಎತ್ತಿದೆ. ವಿಡಿಯೋ ಎತ್ತೋಕ್ಕೆ ತುಂಬ ಭಯ. ಅವ್ರನ್ನ ಪರ್ಮಿಷನ್ ಕೇಳಿಲ್ಲ. ಆಮೇಲೆ ಈ ವಿಡಿಯೋ ಹಿಡ್ಕೊಂಡ್ರೆ ಬೈತಾರೇನೋ ಅಂತ ಭಯ. ಹೆದ್ರ್ಕೊಂಡು ವಿಡಿಯೋ ಮಾಡಿದೆ. ವಿಡಿಯೋ ಏನೋ ಫಾಸ್ಟಾಗಿ ಮಾಡಿಬಿಟ್ಟೆ. ಅಷ್ಟೊಂದು ಕ್ಲಾರಿಟಿ ಇಲ್ಲ, ಏನೋ ಅಂದ್ಕೊಬೇಡಿ ಫ್ರೆಂಡ್. ಫಸ್ಟೇ ನಾನೇ ಹೆದ್ರ್ಕೊಂಡು ವಿಡಿಯೋ ಮಾಡಿದ್ದೀನಿ. ಆದರೆ ನಮಗೇನು ಬೇಕೋ ಕಡಿಮೆ ರೇಟಲ್ಲೆಲ್ಲ ಸಿಗುತ್ತೆ. ಎಷ್ಟು ಚೆನ್ನಾಗಿದೆ ಅಂದರೆ ಹುಡುಕಿ ಎಲ್ಲ ತಗೊಳ್ಳೋಣ ಅಂತ. ಎಲ್ಲ 500 ರೂಪಾಯಿ ಒಳಗೆ, 100 ರೂಪಾಯಿ, 60-70 ರೂಪಾಯಿಗೂ ಸಿಗುತ್ತೆ ನೋಡಿ. ಬಕೆಟು, ಶೂ, ಸಾಕ್ಸು, ಸರ, ಬಳೆ ಸಮೇತ ಸಿಗುತ್ತೆ. ಏನು ಬೇಕೋ ಎಲ್ಲ ಸಿಗುತ್ತೆ. ಅಡುಗೆ ಐಟಮ್ಸ್ ಆಗಲಿ, ಒಂದು ಬಿಸ್ಕೆಟ್ ಖಾರ ಎಂಥವಾಗಲಿ, ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಬಟ್ಟೆಗಳೆಲ್ಲ ಸಿಗ್ತವೆ ನೋಡಿ. ಇವು ಮ್ಯಾಟು. ನಾನು ಇದರಲ್ಲಿ 2 ತಗೊಂಡೆ 100 ರೂಪಾಯಿಗೊಂದ್ರು. ತುಂಬ ಚೆನ್ನಾಗಿದ್ದಾವೆ. ನಮ್ಮ ಮಗ ಟವಲ್ ಹುಡುಕ್ತಾ ಇದ್ದ, ಯಾವ ಸರಿ ಹೋಗುತ್ತೋ ಗೊತ್ತಿಲ್ಲ. 500 ರೂಪಾಯಿಂದ 500 ರೂಪಾಯಿ ಒಳಗೆ ಹುಡುಕ್ತಾ ಇದ್ದ. ಸೆಕೆಂಡ್ ಫ್ಲೋರಿಂದ ಫಸ್ಟ್ ಫ್ಲೋರಿಗೆ ಬಂದ್ವಿ. ಫಸ್ಟ್ ಫ್ಲೋರಲ್ಲಿ ಅಷ್ಟೇ ಎಷ್ಟು ಇದ್ದಾವೆ ಅಂದರೆ ಕಡಿಮೆ ಸಂಬಳದವ್ರಿಗೆ, ಸ್ವಲ್ಪ ಚಿಕ್ಕ ಸಂಸಾರದವ್ರಿಗೆ ತುಂಬ ಚೆನ್ನಾಗಿ ಯೂಸ್ ಆಗ್ತವೆ. ಕಡಿಮೆನೇ ದುಡ್ಡು, ಒಳ್ಳೆ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲೂ ಏನೂ ಕಮ್ಮಿ ಇಲ್ಲ, ಇಲ್ಲೂ ಹಂಗೆ ಇದ್ದಾವೆ. ಏನು ಬೇಕು ಏನು ಬೇಡ ಹುಡುಕಿ ನಮ್ಗೆ ಇತ್ತಗಳನ ಅಂತ ನಾವೇ ಕನ್ಫ್ಯೂಸ್ ಆಗಿ ಹೋಗ್ತೀವಿ. ಅಲ್ಲಿ ಹೋಗಿ ನಾನು ಹೆದ್ರ್ಕೊಂಡು ವಿಡಿಯೋ ಮಾಡಿದ್ದೇ ಸಾಕಾಯಿತು. ತಗೊಂಡಿದ್ದೆ 4 ಐಟಮ್ಸು. ಎಲ್ಲ ನೋಡ್ಕೊಂಡು ಬಂದೆ ಕಣ್ಣು ತುಂಬ. ಹೇಳ್ಬೇಕು ಅಂದರೆ ಇನ್ನೊಂದು ಸತಿ ಹೋದಾಗ ಸ್ವಲ್ಪ ಎತ್ಕೊಂಡು ಬಂದುಬಿಡ್ಬೇಕು ಅಂದ್ಕೊಂಡಿದ್ದೀನಿ. ಒಂದು ಗಾಡಿ ಕೊಡ್ತಾರೆ, ಆ ಗಾಡಿ ತೊಳ್ಕೊಂಡಾಗ ಅದ್ರ ತುಂಬ ತುಂಬಿಸ್ಕೊಂಡು ಬಂದರೆ ಲಾಸ್ಟಲ್ಲಿ ಬಿಲ್ ಹಾಕ್ತಾರೆ. ಬಿಲ್ಲಿಂದು ತೋರಿಸ್ತೀನಿ. ಅಲ್ಲೇನು ಚೌಕಾಸಿ ಮಾಡೋದಿಲ್ಲ, ಜಾಸ್ತಿ ಕೊಡೋಂಗಿಲ್ಲ, ಕಮ್ಮಿ ಕೊಡೋಂಗಿಲ್ಲ. ಅವರು ಕಂಪ್ಯೂಟ್ರಿಗೆ ತೋರಿಸ್ತಾರೆ, ಬಿಲ್ ಹಾಕಿ ಕೊಡ್ತಾರೆ ಅಷ್ಟೇ. ಹೆಣ್ಮಕ್ಳಿಗೆ ಗಂಡು ಮಕ್ಳಿಗೆ ಬೇಕಾಗಿರೋ ಚಪ್ಪಲಿ, ಚಿಕ್ಕ ಮಕ್ಳಿಗೆ ಬೇಕಾಗಿರೋ ಚಪ್ಪಲಿ, ಶೂ, ಸಾಕ್ಸ್ ಎಂಥವೂ ಎಷ್ಟು ಚೆನ್ನಾಗಿದಾವಂದರೆ ಅಲ್ಲಿಗೋದ್ರೆ 2 ಕಣ್ಣು ಸಾಲಲ್ಲ, ತುಂಬ್ಕೊಂಡು ಬರ್ಬೋದು ಕಣ್ಣು ತುಂಬ. ರೇಟೂ ಹಾಕಿರ್ತಾರೆ, ಬಿಲ್ಲೂ ಅಷ್ಟೇ. 1 ರೂಪಾಯಿ ಚೌಕಾಸಿ ಮಾಡೋಂಗಿಲ್ಲ, ಸುಮ್ಮನೆ ಇಸ್ಕೊಬೇಕು, ಬರ್ತಾ ಇರಬೇಕಷ್ಟೆ. ಎಲ್ಲ ಚಿಕ್ಕ ಮಕ್ಳ ಐಟಮು. ಎಷ್ಟು ಜನ ತುಂಬ ಜನ ತುಂಬ್ಕೊಂಡು ಸುಮ್ಮನೆ ಹೋಗ್ತಾ ಇದ್ದಾರೆ. ನಾನು ಅದನ್ನೆಲ್ಲ ನೋಡಿಬಿಟ್ಟು ನನ್ನ ಮಗ ಇಸ್ಕೊಂಡಿದ್ದೆ 2 ಮ್ಯಾಟು 2 ಟವಲ್ ಅಷ್ಟೇ. ಅಷ್ಟಕ್ಕೆ ನನಗೆ ಖುಷಿಯಾಗೋಯ್ತು. ಅದನ್ನ ನೋಡಿ ಅಷ್ಟು ಖುಷಿಯಾಗೋಯ್ತು. ಆಮೇಲೆ ಹಂಗೆ ನೋಡ್ಕೊತ ಬಂದ್ವಿ. ಕೆಳಗೆ ಬಂದು ಬಿಲ್ ಹಾಕ್ಸೋಣ ಅಂತ ನೋಡಿದ್ವಿ. ಕೆಳಗೆ ಗ್ರೌಂಡ್ ಫ್ಲೋರಲ್ಲಿ ಹಂಗೆ ಇದೆ. ಏನು ಬೇಕು ಏನು ಬೇಡ ಅಲ್ಲೋದ್ರೆ ಎಲ್ಲ ಸಿಗುತ್ತೆ. ರೇಟೂ ಕಮ್ಮಿ.
ನೋಡಿ ಹ್ಯಾಂಡ್ ಬ್ಯಾಗ್ ಎಷ್ಟು ಚೆನ್ನಾಗಿದೆ, ನೀಟಾಗಿ ತೆಗ್ದಿಲ್ಲ, ಕ್ಲಾರಿಟಿ ಇಲ್ಲ, ಕರೆಕ್ಟಾಗಿ ತೋರಿಸಿಲ್ಲ, ಏನು ಅನ್ಕೋಬೇಡಿ. ಯಾಕಂದರೆ ನಾನು ಫಸ್ಟ್ ಟೈಮ್ ಹೋಗಿರೋದು, ವಿಡಿಯೋ ಎತ್ತಬೇಕೋ ಬೇಡ ಗೊತ್ತಿಲ್ಲ. ನಾನು ಭಯ ಪಟ್ಕೊಂಡು ವಿಡಿಯೋ ಎತ್ತಿದ್ದೀನಿ. ಅಲ್ಲಿಗೂ ಯಾರಾದರೂ ನೋಡಿದ್ರೆ ಭಯವಾಗ್ತಾಯಿತ್ತು ನನಗೆ, ಏನಾದರೂ ಅಂದ್ಬಿಡ್ತಾರೇನೋ ಅವ್ರನ್ನ ಬೇರೆ ಕೇಳಿಲ್ಲ ಅಂತ. ನಮಗೆ ಯೂಸ್ ಆಗುತ್ತೆ, ಯಾರನ್ನ ಬಡವ್ರ ಬಗ್ಗರು ಇದ್ದರೆ ಅಥವಾ ಕಡಿಮೆ ಸಂಬಳದವ್ರಿದ್ದರೆ ಅವ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋ ಎತ್ತಿದ್ದೀನಿ. ನೋಡಿ ಇಲ್ಲಿ ಬಿಲ್ ಹಾಕ್ಸೋಕೆ ಬಂದಿದ್ದೀವಿ. ಅವ್ರು ಕೇಳಿದ್ರು ಇಷ್ಟೇನಾ ಐಟಮ್ಸು ಅಂತ. ಅಷ್ಟೇ ಬಿಲ್ಲು ಮುಗ್ದೋಯ್ತು. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ನೀವು ಹೋಗಿ ಶಾಪಿಂಗ್ ಮಾಡಿ, ಕಡಿಮೆ ಬಡ್ಜೆಟಲ್ಲಿ ಏನು ಬೇಕೋ ಎಲ್ಲ ತಗೊಳ್ಳಿ. ಈ ಟೈಲರ್ ನಾಗವೇಣಿನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ತಗೊಂಡು ಈಚೆ ಬಂದು ಇನ್ನೇನು ಹೊರಟ್ವಿ, ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬೈಕ್ ತೆಗ್ದ ನಮ್ಮ ಮಗ. ಥ್ಯಾಂಕ್ ಯು.